ವಿರಾಮವನ್ನ ಉಲ್ಲಂಘಿಸಿ ಇವತ್ತು ನಾವಿನ್ನು ಮುಂದೆ ಹಂಗ್ ಮಾಡೋದಿಲ್ಲ ಅಂತೇಳಿ ಹೇಳಿ ಏಕಾಏಕಿ ಮಾಡಿದಂತ ಅತಿ ದೊಡ್ಡ ದಾಳಿ ಇದು. ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ಅತಿ ದೊಡ್ಡ ದಾಳಿ ಇದು. ಇದಕ್ಕೆ ಭಾರತ ಈಗ ಸರಿಯಾದ ಪ್ರತ್ಯುತ್ತರವನ್ನ ಕೊಡುತ್ತೆ. ಪಾಕಿಸ್ತಾನ ಬೆಲೆ ತೆರುವಂತ ಸಮಯ ಬಂದೇ ಬರುತ್ತೆ. ಅದು ಇವತ್ತು ಈ ಹೊತ್ತಿಗೆ ಈ ಕ್ಷಣಕ್ಕೆ ಆದ್ರೂ ಆಗಬಹುದು. ಕೇಂದ್ರ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಂತಾರಾಜ್ಯ ಗಡಿ ಅಧಿಕಾರಿಯ ಜೊತೆಯಲ್ಲಿ ಈಗ ಕಾರ್ಯದರ್ಶಿಯ ಜೊತೆಯಲ್ಲಿ ಮೀಟಿಂಗ್ ಈಗ ನಡೀತಾ ಇದೆ. ಈ ಮೀಟಿಂಗ್ ನಲ್ಲಿ ಒಂದು ಬಹಳ ಕ್ಲಾರಿಟಿಯನ್ನು ಕೊಡ್ತಾರೆ. ನೋಡಿ, ಜಮ್ಮು ಕಾಶ್ಮೀರ ಗಡಿ ಮಾತ್ರವಲ್ಲ, ಪಾಕಿಸ್ತಾನದ ಗಡಿಯನ್ನು ಹೊಂದಿಕೊಂಡಂತ ಗುಜರಾತ್ ಆಗಿರ್ಬೋದು ಅಥವಾ ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಹೆಚ್ಚುಗೊಳಿಸಿ ಬಿಗುಗೊಳಿಸಿ ಅದರ ಜೊತೆಗೆ ಪಾಕಿಸ್ತಾನವನ್ನ ಮಟ್ಟ ಹಾಕೋದಕ್ಕೆ ಭಾರತೀಯ ಸೇನೆಯ ಏನು ಆಕ್ಷನ್ ಪ್ಲಾನ್ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳು ಆಗಬಹುದು. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಈ ಒಂದು ದ್ವಿಮುಖ ನೀತಿ ಇದೆಯಲ್ಲ, ಇದು ವಿಶ್ವದ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ದೊಡ್ಡಣ್ಣನ ಎದುರು ನಾನು ಇನ್ ಮುಂದೆ ಕದನವನ್ನ ವಿರಾಮ ಇದನ್ನು ಉಲ್ಲಂಘಿಸೋದಿಲ್ಲ ಅಂತೇಳಿ ಹೇಳಿ ಅದಾದ ನಂತರ ನಡೆದುಕೊಂಡಂತ ರೀತಿ ಇದೆಯಲ್ಲ, ಇದು ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಅತಿ ದೊಡ್ಡ ದಾಳಿಯನ್ನ ಮಾಡಿದ್ರೂ ಕೂಡ, ಅತಿ ದೊಡ್ಡ ದಾಳಿಯನ್ನ ಮಾಡಿ ಪಾಕಿಸ್ತಾನವನ್ನ ನಿರ್ನಾಮ ಮಾಡಿದ್ರೂ ಕೂಡ ಬೇರೆ ಮಿತ್ರ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಜೊತೆಗೆ ನಿಂತುಕೊಳ್ತವೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಒಂದು ಅವಕಾಶವನ್ನ ಕೊಟ್ಟು ನೋಡಿಯಾಗಿದೆ. ನೋಡಿ, ನೀವು ಹೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ನಾವು ಪಾಕಿಸ್ತಾನವನ್ನ ಗೌರವಿಸಿದ್ವಿ. ಆದ್ರೆ ಪಾಕಿಸ್ತಾನ ನೀವು ಹೇಳಿ ಆದ ನಂತರವೂ ಕೂಡ ತನ್ನ ನರಿಬುದ್ಧಿಯನ್ನ ತೋರಿಸಿದೆ. ಅದರ ಮನಸ್ಥಿತಿಯೇ ಇದು ಅನ್ನೋದನ್ನ ಹೇಳಿ ಆ ಮೂಲಕ ಪಾಕಿಸ್ತಾನವನ್ನ ಮತ್ತು ಹೆಣೆಯುವಂತ ಸಾಧ್ಯತೆ ಭಾರತಕ್ಕೆ ಅತಿ ಹೆಚ್ಚಿನದಾಗಿ ಈಗ ಉಳಿದುಕೊಂಡಿರೋದು. ಮತ್ತೊಂದು ಕಡೆಯಲ್ಲಿ ಭಾರತ ಈಗ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ. ಗಡಿಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿದೆ. ಉರಿ ಸೇರಿದಂತೆ ಪೂಂಚ್, ರಜೌರಿ, ಲಕ್ನೋ, ಕುಪ್ವಾರ ಇಲ್ಲೆಲ್ಲವೂ ಕೂಡ ಈಗ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಶೆಲ್ ಮತ್ತು ಮಾರ್ಟರ್ಗಳಿಂದ ದಾಳಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸೇನೆಗೆ ಸರಿಯಾದ ಉತ್ತರವನ್ನು ಕೊಡೋದ್ರ ಜೊತೆಗೆ ಅಲ್ಲೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ನಿಯೋಜನೆ ಮಾಡಿ ಈಗ ಕಣ್ಣಿಟ್ಟಿದೆ ಭಾರತೀಯ ಸೇನೆ. ಮತ್ತೊಂದು ಕಡೆಯಲ್ಲಿ ಭಾರತದ ಈ ಒಂದು ಕ್ಷಿಪ್ರ ಕಾರ್ಯಾಚರಣೆ ಯಾವ ಹಂತದವರೆಗೂ ಕೂಡ, ಯಾವ ಮಟ್ಟದವರೆಗೂ ಕೂಡ ಸಾಗಬಹುದು ಅಂತ ಹೇಳಿದ್ರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಆಜಾದಿ ಕಾಶ್ಮೀರ ಅಂತೇಳಿ ಏನ್ ಪಾಕಿಸ್ತಾನದವ್ರು ಹೇಳ್ತಾರೆ, ಆ ಆಜಾದಿ ಕಾಶ್ಮೀರ ಭಾರತದ ಪಾಲಾಗುವಂತ, ಭಾರತದ ಭೂಭಾಗ, ಭಾರತಕ್ಕೆ ಮತ್ತೆ ನಮ್ಮ ಶಿಖರ, ಮತ್ತೆ ನಮ್ಮ ಆ ಭಾರತದ ಭೂಪಟದಲ್ಲಿ ನಮ್ಮ ತಲೆಯ ಅಸ್ತಿತ್ವ ಹೆಂಗಿತ್ತೋ ಹಂಗೆ ಇರುವಂತ ಸಾಧ್ಯತೆಯೂ ಕೂಡ ಆಗೋದು ಇಲ್ಲಿ ಬಹುತೇಕ ಖಚಿತ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವಾಗ ಭಾರತ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಅಂತೇಳಿ ಹೋಯ್ತು, ಇಡೀ ದೇಶದ ಜನ ಇದನ್ನ ವಿರೋಧಿಸಿದ್ರು. ಬೇಡ ಪಾಕಿಸ್ತಾನದ ಜೊತೆ ಮಾತುಕತೆ, ಒಂದು ಫ್ಲೋ ಅಲ್ಲಿ ನಾವೀಗ ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ತಾ ಇದೀವಿ, ಸಂಪೂರ್ಣವಾಗಿ ಮಟ್ಟ ಹಾಕಿ ನಮ್ಮ ಭೂಭಾಗವನ್ನ ನಾವು ಮತ್ತೆ ನಮಗ್ ಸೇರಿಸ್ಕೊಳ್ಬೇಕು ಅಂತೇಳಿ ಹೇಳಿದ್ರು. ಈಗ ಅಂಥದ್ದೇ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಅದಕ್ಕಾಗಿ ಈಗ ಮೀಟಿಂಗ್ ನಡೀತಾ ಇರೋದು. ಕೆಲವೇ ಹೊತ್ತಿನಲ್ಲಿ ಪಾಕಿಸ್ತಾನಕ್ಕೆ ಇದು ಅಂತಿಮ ಮೊಳೆಯಾಗುತ್ತೆ ಈ ಒಂದು ಮೀಟಿಂಗ್. ಓಕೆ, ಥ್ಯಾಂಕ್ ಯು ರಂಜಿತ್ ಶಿರ್ಯಾರ್. ನಿಮ್ಮೆಲ್ಲ ಮಾಹಿತಿಗೆ ಈಗಾಗಲೇ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ ರಂಜಿತ್ ಶಿರ್ಯಾರ್ ನಮಗೆ. ಜೊತೆಗೆ ಕೂಡ ನಾವು ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಡ್ರೋನ್ ದಾಳಿ ಮಾಡ್ತು ಅಂತ ಹೇಳ್ಕೊಂಡು. ಆದ್ರೆ ಎಷ್ಟು ವಿಪರ್ಯಾಸ ದುರಂತ ಅಂತ ಹೇಳಿದ್ರೆ ಇದೇ ಪಾಪಿ ಪಾಕಿಸ್ತಾನ ಎನ್ನುವಂಥದ್ದು. ಇನ್ನೇನು ಕಂಪ್ಲೀಟ್ ಆಗಿ ಪಾಕಿಸ್ತಾನ ಉಡೀಸ್ ಆಗೇ ಬಿಡ್ತು ಎನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿ ನಮ್ಮನ್ನು ಇನ್ನೇನು
ಇಡಲ್ಲ ಭೂಪಟದಿಂದ ಅಂತ ಹೇಳ್ಕೊಂಡು ಪಾಕಿಸ್ತಾನ ಗೋಗೆರೆದು ಹತ್ತು ಮಾಡಿ ಅಮೆರಿಕ ಇರ್ಬೋದು ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳ ಸಂಪರ್ಕವನ್ನ ಬೆಳೆಸಿ ನಮಗೆ ಸಪೋರ್ಟ್ ಮಾಡಿ ಭಾರತದ ಜೊತೆ ಮಾತಾಡಿ ಈ ಯುದ್ಧ ಬೇಡ, ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ, ಕದನ ವಿರಾಮವನ್ನ ಘೋಷಣೆ ಮಾಡೋಣ ಅಂತೆಲ್ಲ ಹೇಳ್ಕೊಂಡು ಬೇಡ್ಕೊಂಡು ಈಗ ಮಾಡ್ತಾ ಇರುವಂತದ್ದು ಕದನ ವಿರಾಮ ಉಲ್ಲಂಘನೆ. ಹಿಂದಿನೂ ಕೂಡ ಸಾವಿರಾರು ಬಾರಿ ಈ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರೋದನ್ನ ನಾವು ನೋಡಿದ್ವಿ. ಅದಾದ ನಂತರ ಈಗ ಮತ್ತೆ ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ಇಂಥದೇ ಒಂದು ಘಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನ ಇಡಬೇಕಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು ಇಷ್ಟೇ, ಪಾಕಿಸ್ತಾನವನ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು, ಉಡೀಸ್ ಮಾಡಿ ಹಾಕ್ಲೇಬೇಕು. ಇದು ಒಂದು ಒಳ್ಳೆ ಟೈಮ್ ಅಂತ ಹೇಳ್ತಾ ಇದ್ರೆ, ಆದ್ರೆ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ಜಾಗತಿಕ ನಾಯಕರು ಇರ್ಬೋದು, ಅವರೆಲ್ಲ ಪ್ರಶ್ನೆ ಮಾಡ್ತಾರೆ, ಅದಕ್ಕೂ ಕೂಡ ನಾವು ಉತ್ತರವನ್ನ ಕೊಡಬೇಕು. ಆದ್ರೆ ಅದಕ್ಕೆಲ್ಲವೂ ಕೂಡ ದಿಟ್ಟ ಉತ್ತರವನ್ನ ಕೊಡೋಕೆ ಈಗ ನಾವು ಶತಸಿದ್ಧರಾಗಿದ್ವಿ. ಕಾರಣ ಅಮೆರಿಕ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಕದನ ವಿರಾಮ ಘೋಷಣೆ ಆದ್ಮೇಲೂ ಕೂಡ ಅದು ಪಾಕಿಸ್ತಾನವೇ ಗೋಗರೆದು ಈ ಒಂದು ಕದನ ವಿರಾಮ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹರಸಾಹಸ ಪಟ್ಟಾದ ನಂತರ ಇದಕ್ಕೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರೂಫ್ ಸಿಗ್ತಾ ಇರುವಂತದ್ದು. ಈಗ ಅಮೆರಿಕಕ್ಕೂ ತೋರಿಸಬಹುದು, ಜಾಗತಿಕ ನಾಯಕರಿಗೂ ತೋರಿಸಬಹುದು, ಜೊತೆಗೆ ವಿಶ್ವಸಂಸ್ಥೆಗೂ ತೋರಿಸಬಹುದು ಯಾವ ರೀತಿಯಾಗಿ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ ಅಂತ. ಪಾಕಿಸ್ತಾನವು ಕೂಡ ನರಿಬುದ್ಧಿಯನ್ನ ಉಪಯೋಗ ಮಾಡ್ತಾ ಇದೆ. ನಿನ್ನೆಯಷ್ಟೇ ಯಾವ ರೀತಿಯಾಗಿ ದಾಳಿಯನ್ನ ಭಾರತದ ಮೇಲೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನದ ನಾಗರಿಕ ವಿಮಾನವನ್ನ ಕಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು, ಅದರ ಬೆನ್ನಿಗೆ ಡ್ರೋನ್ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಈಗ ಭಾರತ ಏನಾದ್ರೂ ಹೊಡೆದಾಕ್ಬಿಟ್ರೆ ಈ ನಾಗರಿಕ ವಿಮಾನವನ್ನ ಮತ್ತೆ ಹೋಗಿ ಗೋಗರೆಯುತ್ತೆ, ಅಯ್ಯೋ ನಾಗರಿಕರ ಮೇಲೆ ದಾಳಿ ಮಾಡಿದ್ರು ಅಂತ. ಬಟ್ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಹಾಲಗಾಂವ್ ದಾಳಿ ಮಾಹಿತಿಯನ್ನ ನೀಡಿದ್ದಾರೆ ಅಜಿತ್ ದೋವಲ್ ಅವರು ಚೀನಾಗೆ. ಪಾಕಿಸ್ತಾನಕ್ಕೆ ಚೀನಾ ಬೆಂಬಲವನ್ನ ಕೊಡ್ತಾ ಇದೆ. ಅಖಾಡಕ್ಕೆ ಈಗ ದೋವಲ್ ಅವರು ಇಳಿದಿದ್ದಾರೆ. ಚೀನಾ ಜೊತೆ ದೋವಲ್ ಮಾತುಕತೆಯನ್ನ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೆ ಒಂದ್ ಕಡೆಯಲ್ಲಿ ಚೀನಾ ಬೆಂಬಲವನ್ನ ಕೊಡ್ತಾ ಇದೆ, ಈ ಹಿಂದಿನಿಂದಲೂ ಕೂಡ ಅಲ್ಲಿ ಬೆಂಬಲವನ್ನ ಕೊಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಾಫಿಟ್ ಇದೆ ಚೀನಾಕ್ಕೆ, ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನ ಮಾಡ್ತಾ ಇದೆ, ಜೊತೆಗೆ ಸಾಕಷ್ಟು ಸಾಲಗಳನ್ನ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಎಲ್ಲರೂ ಕಣ್ಮರೆ ಆಗ್ಬಿಟ್ರೆ ಸಾಲ ತೀರ್ಸೋದು ಯಾರು ಬರ್ತಾರೆ ಚೀನಾಕ್ಕೆ. ಈಗ ಸದ್ಯ ಚೀನಾ ವಿದೇಶಾಂಗ ಕಾರ್ಯದರ್ಶಿ ಜೊತೆ ಅಜಿತ್ ದೋವಲ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ, ವಾಂಗಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅಜಿತ್ ದೋವಲ್ ಹಾಲಗಾಂವ್ ದಾಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಈ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ, ಭಯೋತ್ಪಾದಕರು ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದ್ದಾರೆ, ಅದು ಕೂಡ 26 ಜನ ಅಮಾಯಕರನ್ನ ಸಾಯಿಸಿದ್ದಾರೆ, ನರಮೇಧ ಮಾಡಿದ್ದಾರೆ. ಸ್ವರ್ಗದಂತಿರುವಂತಹ ಕಾಶ್ಮೀರವನ್ನ ನರಮೇಧ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ, ಪಾಕಿಸ್ತಾನದ ನಾಗರಿಕರ ವಿರುದ್ಧ ಅಲ್ಲ. ಪಾಕಿಸ್ತಾನದ ನಾಗರಿಕರನ್ನ ಸಾಯಿಸುವಂತ ಪ್ರಯತ್ನ ನಾವು ಮಾಡ್ತಾ ಇಲ್ಲ, ಓನ್ಲಿ ಭಯೋತ್ಪಾದಕರು. ಈಗ ಮೇ 12ಕ್ಕೀಗ ಮೀಟಿಂಗ್ ನಡೀತಾ ಇರುವಂತದ್ದು. ಮೇ 12ಕ್ಕೀಗಾಗಲೇ ಈ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕರೆದಿದ್ದಾರೆ. ಆದ್ರೆ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಡಿಜಿಎಂಒ ಜೊತೆ ಮೀಟಿಂಗ್ ಮಾಡಿದ್ರೆ ಏನ್ ಪ್ರಯೋಜನ ಇದೆ? ಅದು ಮಿಲಿಟರಿ ಕಾರ್ಯಾಚರಣೆ ವಿಚಾರಕ್ಕೆ, ಏನ್ ರಾಜತಾಂತ್ರಿಕ ವಿಚಾರನ? ಈಗಾಗಲೇ ಹುಕ್ಕೊಂಡಿದ್ರಲ್ಲ, ಈಗಾಗಲೇ ಸಾಕಷ್ಟು ಜನ ಭಾರತದ ಮೇಲೆ ದಾಳಿ ಮಾಡಿರುವಂತಹ ಉಗ್ರರು ಪಾಕಿಸ್ತಾನದಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ. ಅವರನ್ನ ವಾಪಸ್ ತರುವಂತ ಪ್ರಯತ್ನ ಮಾಡೋಕ್ ಸಾಧ್ಯ ಇಲ್ಲ. ಏನಿದ್ರು ಕೂಡ ಮೊನ್ನೆ ದಾಳಿ ಮಾಡಿದ್ವಲ್ಲ ಮಿಸೈಲ್, ಅದೇ ತರನಲ್ಲಿ ಹೊಡೆದಾಕ್ಬೇಕು ಅಷ್ಟೇ. ಯಾಕಂತ ಹೇಳಿದ್ರೆ ಭಾರತ ಹಾಗೆ ಪಾಕಿಸ್ತಾನ ನಡುವೆ ನಮ್ದೇನು ರಾಜತಾಂತ್ರಿಕ ಒಪ್ಪಂದ ಆ ರೀತಿಯಾಗಿಲ್ಲ ಉಗ್ರರನ್ನ ವಾಪಸ್ ಪಡೆಯುವಂತದ್ದು. ಈಗ ಹೆಡ್ಲೈನ್ ತಗೊಂಡು ಬಂದ್ರಲ್ಲ, ಆ ರೀತಿಯಾಗಿ ಯಾವುದೇ ರೀತಿ ಒಪ್ಪಂದ ಇಲ್ಲ. ಅದಕ್ಕೆ ಇಲ್ಲಿ ಭಾರತದಲ್ಲಿ ಅಹಿತಕರ ಘಟನೆ, ದುಷ್ಕೃತ್ಯಗಳನ್ನ ಮಾಡೋದು, ಉಗ್ರಗಾಮಿ ಚಟುವಟಿಕೆ ಮಾಡೋದು, ಅಲ್ಲಿಂದ ಲಂಡನ್ ಅಥವಾ ಪಾಕಿಸ್ತಾನನು ದುಬೈಯಲ್ಲೇ ಹೋಗ್ಕೊಂಡು ಸೆಟ್ಲ್ ಆಗ್ಬಿಡೋದು. ಯಾಕಂತ ಹೇಳಿದ್ರೆ ನಮಗೂ ಅವ್ರದ್ದು ರಾಜತಾಂತ್ರಿಕ ವ್ಯವಸ್ಥೆ ಯಾವ ರೀತಿಯಾಗಿದೆ ಬೇರೆ ಬೇರೆ ಇದೆ. ಆದ್ರೆ ಉಗ್ರರನ್ನ ಕರೆತರುವಂತ ರಾಜತಾಂತ್ರಿಕ ವ್ಯವಸ್ಥೆ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಸೆಟ್ಲ್ ಆಗ್ಬಿಟ್ರೆ ಅಲ್ಲಿನ ಪ್ರಜೆ ಆಗ್ತಾರೆ, ಅಲ್ಲಿಲ್ಲ. ಆದ್ರೆ ರಷ್ಯಾ ಭಾರತದ ಜೊತೆ ಇದೆ, ಅಮೆರಿಕದ ಜೊತೆ ಇದೆ ಭಾರತದ ಜೊತೆ. ಆದ್ರೆ ಪಾಕಿಸ್ತಾನ ಲಂಡನ್ ದುಬೈ ಜೊತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಉಗ್ರರು ಇಲ್ಲೆಲ್ಲ ಉಗ್ರವಾದವನ್ನ ಮಾಡೋದು, ದುಬೈಲಿ ಹೋಗ್ಕೊಂಡು ಸೆಟ್ಲ್ ಆಗೋದು. ಇಲ್ಲಿ ಪ್ರಶ್ನೆ ಇರುವಂತದ್ದು ಬಹಳ ಪ್ರಮುಖವಾಗಿ, ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್, ಈತನನ್ನ ಕರೆತರುವಂತ ಪ್ರಯತ್ನ ಆಗುತ್ತಾ? ಹಾಗಾದ್ರೆ ಮೇ 12ಕ್ಕೆ ಮೀಟಿಂಗ್ ಮಾಡ್ತಾರಲ್ಲ ಡಿಜಿಎಂಒ, ಏನು ನಮಗೆ ಆ ಉಗ್ರರನ್ನ ಕೊಡಿ ಅಂತ ಹೇಳ್ತಾರಾ? ಇಲ್ಲ, ಕೊಡೋಕ್ ಆಗೋದಿಲ್ಲ, ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವರೇ ಸಾಕ್ತಾ ಇರುವಂತದ್ದು. ಸೊ ಅವರೇ ಸಾಕ್ತಾ ಇರುವಂತದ್ದು, ಅವ್ರೇನಾದ್ರೂ ನಮ್ಗೆ ಕಳಿಸ್ಕೊಡ್ತಾರಾ? ಅವ್ರಿಗೇನಾದ್ರೂ ಕೂಡ ಪ್ರಾಫಿಟ್ ಇವರದ್ದೇ. ಅಲ್ಲಿ ಆಡಳಿತ ಮಾಡೋದೇ ಒಂಥರ ಈ ಶಾಡೋ ತರ, ಇವರೇ ಶಾಡೋ PM ಇವರೇ ಅಲ್ಲ. ಈ ಹಫೀಜು, ಸಾಜಿದ್ ಮಜೀದು, ದಾವೂದ್ ಇಬ್ರಾಹಿಮು, ಮೆಮೋನ್ ಇಬ್ರಾಹಿಮು, ಚೋಟಾ ಶಕೀಲು, ಮೌಲಾನಾ ಮಸೂದ್ ಅಜರ್, ಸೈಯದ್ ಸಲಾವುದ್ದೀನ್, ಸಲೀಂ ಮೊಹಮ್ಮದ್, ಚೀಮಾ ಅಜಮ್, ರಿಯಾಜ್ ಅಬೂಬಕರ್ ಖತ್ರಿ,
ಇವರೆಲ್ಲರೂ ಕೂಡ ಭಾರತಕ್ಕೆ ಉಗ್ರವಾದವನ್ನ ಮಾಡಿ ಪಲಾಯನಗೊಂಡವರು. ಇವ್ರನ್ನೇನು ವಾಪಸ್ ಪಡೆಯೋಕ್ಕಾಗತ್ತ ನಮ್ಗೆ? ಏನಿದ್ರು ಕೂಡ ಅವರು ಎಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ ಅಲ್ಲೇ ಹೋಗಿ ಹೊಡೆದಾಕ್ಬೇಕಷ್ಟೇ ವಿನಃ ಇವ್ರನ್ನ ವಾಪಸ್ ತರುವಂತ ಪ್ರಯತ್ನ ಅದೆಲ್ಲ ಆಗುವಂತ ಮಾತಲ್ಲ. ಯಾಕಂದ್ರೆ ಅಂತ ರಾಜತಾಂತ್ರಿಕ ಒಪ್ಪಂದ ನಮ್ಮ ಪಾಕಿಸ್ತಾನ ನಡುವೆ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಭಾರತ